ಮಂಗಳವಾರ ಸಂಜೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಎರಡು ದೊಡ್ಡ ಬದಲಾವಣೆಗಳಾಗಿದ್ದಾವೆ. ಸೊ ಅದರಿಂದಾಗಿನೇ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೇನೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾರು ವಿನ್ ಆಗಬೇಕು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೋಡೋಣ ಯಾರ ಬಗ್ಗೆ ಜಾಸ್ತಿ ಕಮೆಂಟ್ ಬರುತ್ತೆ ಅಂತ ಹೇಳಿ. ಇವತ್ತು ಬೆಳಗಿನ ವಿಡಿಯೋದಲ್ಲೂ ಕೂಡ ಗಿಲ್ಲಿ ಅವರಿದ್ದ ಹೆಸರೇನೆ ಜಾಸ್ತಿ ಕೇಳಿ ಬಂದಿದೆ. 250ಕ್ಕಿಂತಲೂ ಜಾಸ್ತಿ ಕಮೆಂಟ್ಗಳಿದಾವೆ. ಅದರಲ್ಲಿ ಆಲ್ಮೋಸ್ಟ್ 150ಗಿಂತ ಜಾಸ್ತಿನೇ ಗಿಲ್ಲಿ ಬಗ್ಗೆ ಸಪೋರ್ಟ್ ಇದಾವೆ. ಸೆಕೆಂಡ್ ಅಲ್ಲಿ ಇರೋದು ರಕ್ಷಿತಾ ಶೆಟ್ಟಿ ಅವರಿಗೆ ಸಪೋರ್ಟ್. ಈ ವಿಡಿಯೋದಲ್ಲಿ ನೋಡೋಣ ಯಾರಿಗೆ ಜಾಸ್ತಿ ಕಮೆಂಟ್ ಬರುತ್ತೆ ಅಂತ. ಸೊ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಮಂಗಳವಾರ ಸಂಜೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಎರಡು ಬದಲಾವಣೆಗಳಾಗಿದ್ದಾವೆ. ಸೊ ಅದನ್ನೇ ಮೊದಲು ನೋಡ್ಕೊಂಡು ಬರೋಣ. 9 ಮತ್ತು 10ನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಾಶಿಕಾ ಮತ್ತೆ ಧ್ರುವಂತ್ ಅವರು 10ನೇ ಪ್ಲೇಸ್ ಅಲ್ಲಿ, 9ನೇ ಪ್ಲೇಸ್ ಅಲ್ಲಿ ರಾಶಿಕಾ ಅವರು ಇದ್ರು. ಮತ್ತೆ ರಾಶಿಕಾ ಅವರು ಧ್ರುವಂತ್ ಅವರಿಗಿಂತ 0.1% ಮುಂಚೂಣಿಯಲ್ಲಿ ಇದ್ರು. ಬಟ್ ಇವಾಗ ಏನಾಗಿದೆ, ಮಂಗಳವಾರ ಸಂಜೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಇಬ್ಬರಿಗೂ ಬಂದಿರುವಂತಹ ವೋಟಿಂಗ್ ರಿಸಲ್ಟ್ ಟೈ ಆಗಿದೆ. ಇಬ್ಬರಿಗೂ ಕೂಡ 7.1% ವೋಟ್ ಬಂದಿದೆ. ಹಾಗೇನೆ ಇಬ್ರು ಕೂಡ ಬಾಟಮ್ 2 ನಲ್ಲಿದ್ದಾರೆ. ಸೊ ಹೀಗಾಗಿ ಇವರಿಬ್ಬರಲ್ಲಿ ಒಂದು ಟೈಟ್ ಕಾಂಪಿಟೇಷನ್ ಇದೆ, ಯಾರು ಮನೆಗೆ ಹೋಗಬಹುದು ಅನ್ನೋ ರೇಂಜಿಗೆ ಇವತ್ತು. ಬಟ್ ಚೇಂಜ್ ಕೂಡ ಆಗಬಹುದು, ಬುಧವಾರ ಅಥವಾ ಗುರುವಾರದಂದು ಚೇಂಜ್ ಕೂಡ ಆಗಬಹುದು. ಸದ್ಯಕ್ಕಂತೂ ಸಖತ್ ಡೇಂಜರ್ ಝೋನ್ ಅಲ್ಲಿ ಇರೋದು ಇವರಿಬ್ರೇನೆ, ರಾಶಿಕಾ ಮತ್ತೆ ಧ್ರುವಂತ್ ಅವರು. ಇಬ್ರು ಕೂಡ ಬಾಟಮ್ ಅಲ್ಲಿ ಇದ್ದಾರೆ. ಸರಿ ಸಮಾನವಾಗಿ ಇಬ್ರಿಗೂ ಕೂಡ ವೋಟ್ ಬಂದಿದೆ. ಇನ್ನು ಎರಡನೇ ಬದಲಾವಣೆ ಯಾವುದು ಅಂತ ಹೇಳಿದ್ರೆ, ಸ್ಪಂದನ ಹಾಗೇನೆ ರಘು ಅವರದ್ದು. ಇಲ್ಲಿ ಸ್ಪಂದನ ಅವರಿಗೆ ಓಟ್ಗಳು ಬರೋದು ತುಂಬಾನೇ ಕಡಿಮೆ ಆಗಿದೆ. ರಘು ಅವರಿಗೆ ಜಾಸ್ತಿ ಓಟ್ ಬರೋದಕ್ಕೆ ಶುರು ಆಗಿದೆ. ಸೊ ಇದರ ಪರಿಣಾಮ ಮಂಗಳವಾರ ಮಧ್ಯಾಹ್ನ ಸ್ಪಂದನ ಅವರಿಗೆ ಮತ್ತೆ ರಘು ಅವರಿಗೆ ಇಬ್ಬರಿಗೂ ಕೂಡ 9.2% ವೋಟ್ ಇತ್ತು. ಬಟ್ ಮಂಗಳವಾರ ಸಂಜೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ರಘು ಅವರಿಗೆ 9.3% ವೋಟ್ ಆಗಿದೆ. ಬಟ್ ಸ್ಪಂದನ ಅವರಿಗೆ 0.2% ಕಡಿಮೆಯಾಗಿ 9%ಗೆ ಬಂದು ನಿಂತಿದ್ದಾರೆ. ಸೊ ಇದರ ಪರಿಣಾಮ ಇವಾಗ ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, 10ನೇ ಪ್ಲೇಸ್ ಅಲ್ಲಿ ಇರೋದು ಧ್ರುವಂತ್ ಅವರು 7.1% ವೋಟ್. 9ನೇ ಪ್ಲೇಸ್ ಅಲ್ಲಿ ಇರೋದು ರಾಶಿಕಾ ಅವರು 7.1% ವೋಟ್. ಸೂರಜ್ ಅವರು 8ನೇ ಪ್ಲೇಸ್ ಅಲ್ಲಿ 8.2% ವೋಟ್. ಹಾಗೇನೆ 7ನೇ ಪ್ಲೇಸ್ ಅಲ್ಲಿ ಸ್ಪಂದನ ಸೋಮಣ್ಣ ಅವರು 9% ವೋಟ್. 6ನೇ ಪ್ಲೇಸ್ ಅಲ್ಲಿ ರಘು ಅವರು, ಮ್ಯೂಟೆಂಟ್ ರಘು ಅವರು 9.3% ವೋಟ್. ಹಾಗೇನೆ 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಧನುಷ್ ಅವರು 9.8% ವೋಟ್ ಇಂದ 9.6% ವೋಟ್ಗೆ ಬಂದಿದ್ದಾರೆ. 5ನೇ ಪ್ಲೇಸ್ ಅಲ್ಲಿ ಇದ್ದಾರೆ. 4ನೇ ಪ್ಲೇಸ್ ಅಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವರಿಗೆ 0.1% ಜಾಸ್ತಿ ವೋಟ್ ಬಂದಿದೆ. 10.2% ವೋಟ್ ಆಗಿದೆ ಮತ್ತು ಅವರು 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. 3ನೇ ಪ್ಲೇಸ್ ಅಲ್ಲಿ ಇರುವಂತಹ ಮಾಳು ನಿಪಾನಳ್ ಅವರಿಗೆ 0.2% ಕಡಿಮೆ ವೋಟ್ ಪರ್ಸೆಂಟೇಜ್ ಬಂದಿದೆ. ಸೊ ಹೀಗಾಗಿ 10.2% ವೋಟ್ ಅನ್ನು ಗಳಿಸಿಕೊಂಡು 3ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ 0.1% ಮಾತ್ರನೇ ಜಾಸ್ತಿ ಬಂದಿದೆ. ಸ್ಟಿಲ್ ಅವರು 2ನೇ ಪ್ಲೇಸ್ ಅಲ್ಲಿ ಇದ್ದಾರೆ, 12.4% ವೋಟುಗಳು. ಹಾಗೆಯೇ ಮೊದಲನೇ ಪ್ಲೇಸ್ ಅಲ್ಲಿ ಇರುವಂತಹ ಗಿಲ್ಲಿ ಅವರಿಗೆ ಮಂಗಳವಾರ ಮಧ್ಯಾಹ್ನದಿಂದ ಸಂಜೆಯ ತನಕನೇ 0.6% ಜಾಸ್ತಿ ವೋಟ್ ಬಂದಿದೆ. ಸೊ ಇದರ ಪರಿಣಾಮ 16.9% ವೋಟ್ಗಳನ್ನು ಗಳಿಸಿಕೊಂಡು ಗಿಲ್ಲಿ ಅವರು ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ ಅವರು 12.4, 3ನೇ ಪ್ಲೇಸ್ ಅಲ್ಲಿ ಮಾಳು ಅವರು 10.2, 4ನೇ ಪ್ಲೇಸ್ ಅಲ್ಲಿ ಇರುವಂತಹ ಅಶ್ವಿನಿ ಅವರಿಗೂ ಕೂಡ 10.2% ವೋಟ್ ಬಂದಿದೆ. ಸೊ 2 ಬದಲಾವಣೆಗಿಂತ 3 ಬದಲಾವಣೆ ಅಂತಾನೆ ಕನ್ಸಿಡರ್ ಮಾಡಬಹುದು. ಮಾಳು ಮತ್ತು ಅಶ್ವಿನಿ ಅವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಟೈ ಆಗಿದೆ, ದೊಡ್ಡ ಬದಲಾವಣೆ ಇದು. ರಾಶಿಕಾ ಧ್ರುವಂತ್ ಅವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಟೈ ಆಗಿದೆ. ಇಬ್ರು ಕೂಡ ಬಾಟಮ್ 2 ನಲ್ಲಿದ್ದಾರೆ. ಸೊ ಇದು ಕೂಡ ದೊಡ್ಡ ಬದಲಾವಣೆ. ಹಾಗೇನೆ ರಘು ಮತ್ತೆ ಸ್ಪಂದನ ಅವರ ಪ್ಲೇಸ್ ಬದಲಾವಣೆ ಆಗಿದೆ. ಸ್ಪಂದನ ಅವರಿಗೆ ತುಂಬಾನೇ ಕಡಿಮೆ ವೋಟ್ ಬಂದು ಸ್ಪಂದನ ಅವರಿಗಿಂತ ಇವಾಗ ರಘು ಅವರು 0.3% ಮುಂದೆ ಇದ್ದಾರೆ. ಸೊ ಈ 3 ಕೂಡ ದೊಡ್ಡ ಬದಲಾವಣೆಗಳಾಗಿದ್ದಾವೆ ವೋಟಿಂಗ್ ರಿಸಲ್ಟ್ ಅಲ್ಲಿ. ನೋಡೋಣ ಮಂಗಳವಾರ ರಾತ್ರಿ ತನಕ ಮತ್ತೇನಾದ್ರೂ ಬದಲಾವಣೆ ಆದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ವಿಡಿಯೋನ ಮಾಡ್ತೀನಿ. ಸೊ ಅಲ್ಲಿ ತನಕ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ನೆಚ್ಚಿನ ಸ್ಪರ್ಧೆ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.